ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಅಜಯ್. ನೋಡಿ, ಇವತ್ತಿನ ಸಂಬಂಧಗಳು ಅಂತ ಏನು ಕರಿತೀವಿ, ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಪ್ರೀತಿ, ಪ್ರೇಮ ಏನೇ ಇರ್ಬೋದು, ಫಸ್ಟ್ ಎಲ್ಲ ಯೋಚನೆ ಬರೋದೇನಂತ ಹೇಳಿದ್ರೆ ಸ್ವಾರ್ಥಕ್ಕೆ ಬರುತ್ತೆ. ನೀವು ಅನ್ಕೊಳ್ತಿರ್ಬೋದಿಲ್ಲ, ನಮ್ಮ ಒಂದು ಒಳ್ಳೆತನಕ್ಕೆ ಯೋಚನೆ ಮಾಡ್ತಾರೆ, ನಮ್ಮ ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರೂ ಬರಲ್ಲ. ಸತ್ಯತೆ ತಿಳ್ಕೊಬೇಕಾಗತ್ತೆ. ಏನಂತ ಹೇಳಿದ್ರೆ ಫಸ್ಟ್ ಅವ್ರವ್ರ ಸ್ವಾರ್ಥಕ್ಕೆ ಫಸ್ಟ್ ಮೊದಲನೇ ಯೋಚನೆ ಬರೋದೇ ಸ್ವಾರ್ಥ. ಅದನ್ನ ಇಟ್ಕೊಂಡೇ ಮಾಡ್ತಾರೆ ಎಲ್ಲರೂ ಕೂಡ, ಈ ಜಗತ್ತಲ್ಲಿ ಎಲ್ಲರೂ ಕೂಡ. ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ನಾವು ಕೆಲವೊಂದ್ಸಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಒಳ್ಳೇದಕ್ಕೆ ಯೋಚನೆ ಮಾಡ್ತಿದ್ದೀರಪ್ಪ, ತುಂಬ ಒಳ್ಳೆಯ ವ್ಯಕ್ತಿಗಳು, ಈ ಒಂದು ಫೀಲಲ್ಲಿ ಇರ್ತೀವಿ. ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ ಸ್ವಲ್ಪ ಆಚೆ ಈಚಾಗಿ ಅವರು ಸ್ವಾರ್ಥ ಇದೆ. ಪ್ರತಿ ಸಂಬಂಧದಲ್ಲೂ ಒಂದು ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ, ರೈಟ್? ಆ ಸ್ವಾರ್ಥದ ವಿಚಾರವಾಗಿ ಅವ್ರು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಅದೇನೇ ಇರ್ಬೋದು, ದುಡ್ಡು ಇರ್ಬೋದು, ಅಥವಾ ಪರ್ಸನಲ್ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋದಿರ್ಬೋದು, ಅಥವಾ ಯಾವುದೋ ಒಂದು ರೂಪದಲ್ಲಿ ಒಟ್ಟಿನಲ್ಲಿ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾರೆ. ಸೊ ಹೆಜ್ಜೆ ಹಾಕಿದ ಮೇಲೆ ನಮಗೆ ಕೆಲವೊಂದು ದಿನಗಳು ಕಳೆದ ಮೇಲೆ ಈ ಸ್ವಾರ್ಥಕ್ಕೆ ನಮ್ಮ ಜೊತೆ ಬಂದ್ರ ಅಂತ ಅವ್ರ ಮೇಲೆ ತುಂಬ ಬೇಜಾರಾಗ್ಬಿಡ್ತೀವಿ. ಮನಸ್ಥಿತಿ ಬೇರೆ ಅವ್ರ ಮೇಲೆ ಬಂದ್ಬಿಡುತ್ತೆ. ಬಟ್ ಸತ್ಯ ತಿಳ್ಕೊಳ್ಳಿ, ಏನಂತ ಹೇಳಿದ್ರೆ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಮೊದಲನೇದಾಗಿ ಎಲ್ಲರೂ ವಿಚಾರ ಮಾಡೋದು ಅವ್ರ ಸ್ವಾರ್ಥಕ್ಕೇನೆ. ಅದಾದಮೇಲೆ ಇಷ್ಟ ಕಷ್ಟಗಳನ್ನು ಯಾರ್ಯಾಕೆ ನಮಗೆ ಫಸ್ಟು ಅವ್ರದ್ದೆಲ್ಲ ಬಿಟ್ಕೊಂಡು ಇನ್ನೊಬ್ರ ಬಗ್ಗೆ ಇವರು ಇಷ್ಟ ನೋಡಬೇಕು, ಅವ್ರ ಇಷ್ಟ ನೋಡಬೇಕು, ಇನ್ನೊಬ್ರ ಕಷ್ಟನ ನಾವು ಕೇಳಬೇಕು, ನೋಡಬೇಕು, ಯಾರೂ ಬರಲ್ಲ. ಈ ಸತ್ಯ ಅರ್ಥ ಮಾಡ್ಕೊಂಡ್ರೆ ನಾವು ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಳಕ್ಕೆ ಆಗತ್ತೆ, ರೈಟ್? ಯಾಕೆಂತ ಹೇಳಿದ್ರೆ ನಾವು ಭಾಳ ಬೇಗ ಹೆಂಗಂದ್ರೆ ಬರೀ ಮೂಗಿನೇರ ವಿಚಾರ ಮಾಡ್ಬಿಡ್ತೀವಿ. ಯಾರೋ ನಮ್ಮನ್ನು ಹೊಗಳ್ಬಿಟ್ರೆ ಮೇಲೆ ಅಟ್ಟಕ್ಕೆ ಹೋಗ್ಬಿಡ್ತೀವಿ. ತುಂಬ ಒಳ್ಳೆಯನಿದ್ದ ಸರ್ ಅವನು, ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅದಾದಮೇಲೆ ನಮಗೆ ಒಂದು ಸತ್ಯ ಗೊತ್ತಾಯಿತು, ಅವನೊಂದು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ ನಮ್ಮನ್ನ ಅಂತೇಳಿ. ಅಲ್ಲ, ಅವ್ನು ಫಸ್ಟ್ ಶುರು ಮಾಡಿದೆ ಒಂದು ಸ್ವಾರ್ಥದಿಂದ. ಬಟ್ ಅದು ತೋರಿಸ್ಕೊಳ್ದೇನೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಹೈಡ್ ಮಾಡಿಬಿಟ್ಟು ನಮಗೆ ತೋರಿಸ್ತಾನೆ. ನಮಗೆ ಹೆಂಗೆ ತೋರಿಸ್ತಾನೆ ಅಂತ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ, ನಮ್ಮ ಒಳ್ಳೇದಕ್ಕೋಸ್ಕರ ನಮ್ಮ ಸಂಬಂಧದಲ್ಲಿ ಇಷ್ಟೊಂದು ಪೆಚಾಡ್ತಿದ್ದಾನೆ, ನಮ್ಮ ಕಷ್ಟಗಳನ್ನು ಕೇಳ್ತಾ ಇದ್ದಾನೆ, ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಸಂಬಂಧಿಕರು, ಈ ಥರದ್ದೆಲ್ಲ ಅನ್ಕೋತೀವಿ. ಬಟ್ ಎಲ್ಲ ಶುದ್ಧ ಸುಳ್ಳು. ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲನೇದಾಗಿ ಸ್ವಾರ್ಥನೇ ಯೋಚನೆ ಮಾಡ್ತಾರೆ, ಅದಾದಮೇಲೆ ಇನ್ನೊಬ್ಬರ ಬಗ್ಗೆ ಅದು ಯೋಚನೆ ಮಾಡ್ತಾರೆ. ಬಟ್ 100% ಅವ್ರಿಗೆ ಒಳ್ಳೇದಾಗಲಿ ಅಂತ ಯಾರು ಬಯಸಲ್ಲ. ಫಸ್ಟ್ ಬಯಸೋದೇ ಅವರ ಒಂದು ಸ್ವಾರ್ಥಕ್ಕೋಸ್ಕರ. ಈ ಸತ್ಯ ಗೊತ್ತಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ರಿಯಾಲಿಟಿ ಗೊತ್ತಾಗುತ್ತೆ. ಎಲ್ಲದರಲ್ಲೂ ಒಂದು ಕೇರ್ಫುಲಿಯಾಗಿ ನಾವು ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಕೇರ್ಫುಲಿಯಾಗಿ ವಿಚಾರ ಮಾಡ್ತೀವಿ, ಪ್ರತಿಯೊಂದರಲ್ಲೂ ವಿಚಾರ ಮಾಡ್ತೀವಿ. ಸೊ ಇದೊಂದು ಮೆಸೇಜ್ ಪಾಸ್ ಮಾಡಬೇಕಿತ್ತು ನಿಮಗೆ. ಈ ವಿಡಿಯೋ ಒಂದು ಕಾಮನ್ ಅನಿಸಿರ್ಬೋದು, ಬಟ್ ಅದರಲ್ಲಿ ಸುಮಾರು ವಿಚಾರಗಳಿದೆ. ಅಂದರೆ ನಾವು ಆ ವ್ಯಕ್ತಿಯ ಒಂದು ರಿಯಾಲಿಟಿ ಗೊತ್ತಾದ ಮೇಲೆ ನಾವಲ್ಲಿ ಅವನು ಯಾವ ಉದ್ದೇಶಕ್ಕೆ ಬಂದಿದ್ದಾನೆ ನಾವೆಲ್ಲನೂ ಕೂಡ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಇದನ್ನು ಮಾಡ್ತಿರುವಂಥ ಉದ್ದೇಶ, ರೈಟ್? ಆ ಕಾರಣಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಸಡನ್ಲಿ ಬಂದು ನಿಮ್ಮ ಒಳ್ಳೆಯದು ಕೆಟ್ಟದ್ದು ನಿಮಗೋಸ್ಕರ ಬದುಕ್ತಾನೆ, ಅದೆಲ್ಲ ಅಲ್ಲ. ಫಸ್ಟ್ ಅವ್ರ ಸ್ವಾರ್ಥ, ಅದಾದಮೇಲೆ ನಮ್ಮ ಒಟ್ಟಿಗೆ ಹೆಜ್ಜೆ ಹಾಕ್ತಾರೆ. ಅಲ್ಲಿ ನಾವು ಕೇರ್ಫುಲಿಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ತಿಳ್ಕೊಂಡಿರೋದೇ ಸತ್ಯನ ಎಷ್ಟೋ ಮನಸ್ಸಿಗಾಗಿರುವಂಥ ಭಾವನೆಗಳಾಗಿರುವಂಥ ಅನ್ಯಾಯಗಳನ್ನು ನಾವು ತಡೆ ಹಿಡಿದು ಎಚ್ಚೆತ್ಕೊಂಡು ನಾವು ಚೆನ್ನಾಗಿರ್ಬೋದು. ಏನು ಅನಿಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.